ಹಾಂ ಮೇಡಮ್, ಡಿಫ್ರೆಂಟಾಗಿದೆ ಮೂವಿ. ಶತದಿನೋತ್ಸವ ಆಚರಿಸಬೇಕು ಅಂತ ನಮ್ಮ ಆಸೆ. ಶಿವಣ್ಣ ಸರು, ಉಪ್ಪಿ ಸರು, ರಾಜ್ಬಿ ಶೆಟ್ಟಿ ಸರು ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಒಳ್ಳೆ ಮೂವಿ. ನೋಡಬೇಕು, ಹೇಳೋದಕ್ಕಿಂತ ನೋಡಿದ್ರೆ ಅದ್ರ ಗಂಧ ಗೊತ್ತಾಗೋದು. ಮೇಡಮ್, ಕ್ಲೈಮ್ಯಾಕ್ಸು ಡಿಫ್ರೆಂಟಾಗಿದೆ ಮೇಡಮ್. ಹೌದಾ, ಕ್ಲೈಮ್ಯಾಕ್ಸ್ ಡಿಫ್ರೆಂಟಾಗಿದೆ. ಅದು ಫಸ್ಟ್ ಹಾಫು ಸೆಕೆಂಡ್ ಹಾಫು ಹೇಳೋದಕ್ಕಿಂತ ಮೂವಿ ನೋಡಿದ್ರೆ ಅದ್ರದ್ದು ಸವಿಬೋದು ಗಂಧನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನಿಜವಲ್ಲೂ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾವು ಶೂಟಿಂಗ್ ಸ್ಪಾಟ್ಗಳಲ್ಲಿ ಕೆಲವೊಂದನ್ನು ನೋಡಿರ್ತಿದ್ವಿ, ಬಟ್ ಆವಾಗಲೇ ನಮಗೊಂದು ವೈಬ್ ಅನಿಸೋದು ನಿಜವಾಗ್ಲೂ. ಇದು ಥಿಯೇಟ್ರಲ್ಲಿ ಬಂತವ್ರು ಹೇಗಿರ್ಬೋದು ಅಂತ ಅನ್ನಿಸ್ತಾ ಇತ್ತು. ಬಟ್ ಆದರೆ ಡಬಲ್ ಇವಾಗ ಖುಷಿ ಕೊಡ್ತಾ ಇದೆ. ಜನ್ನೇಸರ್ ಒಂದು ಒಳ್ಳೆ ಅದ್ಭುತವಾದ ಕಥೆಯೊಂದಿಗೆ. ಗರುಡ ಪುರಾಣದ ಬಗ್ಗೆ ನಾವು ಕೇಳಿದ್ವಿ, ಒಂದಷ್ಟು ನೋಡಿದ್ವಿ, ಬಟ್ ಪರಿಪೂರ್ಣವಾಗಿ ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಬಟ್ ಆ ಸಿನಿಮಾನ ಈಗಿನ ಜನ್ರೇಷನ್ಗೆ ತಕ್ಕಂತೆ ಜನಕ್ಕೆ ಮಾಡ್ರನ್ ಸ್ಟೈಲಲ್ಲಿ ಜನ್ನೇಸರು ತೋರಿಸಿದ್ದಾರೆ. ಒಂದು ಅದ್ಭುತವಾದ ಸಿನಿಮಾ 45. ಒಬ್ಬ ಭಕ್ತರನ್ನ ಉಳಿಸ್ಕೊಳ್ಳೋದಕ್ಕೆ, ಅಂದರೆ ಯಮನಿಂದ ಉಳಿಸ್ಕೊಳ್ಳೋದಕ್ಕೆ ಶಿವ ಎಷ್ಟು ಅವತಾರಗಳು ತಾಳ್ತಾನೆ, ಅಂದರೆ 11 ಅವತಾರಗಳನ್ನು ಹೇಗೆ ತಾಳ್ತಾರೆ, ಎಷ್ಟು ಯಾವ್ಯಾವ ಥರ ಇರುತ್ತೆ ಅವತಾರಗಳನ್ನು ನೋಡಬೇಕು ಅಂದರೆ 45 ಸಿನಿಮಾ ನೋಡಬೇಕು. ಶಿವಣ್ಣ ಅವರ 11 ಅವತಾರಗಳು ನೋಡಿ ನಾನು ಕೂಡ ತುಂಬ ಖುಷಿಪಟ್ಟೆ. ಉಪ್ಪಿ ಸರ್ ಆಗಿರ್ಬೋದು, ಮತ್ತು ರಾಜ್ಬಿ ಶೆಟ್ಟಿ ಸರ್ ಆಗಿರ್ಬೋದು, ಒಂದು ಅದ್ಭುತವಾದ ಅಭಿನಯ. ಒಂದು 3 ಸ್ಟಾರ್ ಕಾರ್ಸ್ನ ನಾವು ತೆರೆ ಮೇಲೆ ನೋಡಿದಾಗ ಖುಷಿ ಇದೆ. ನಾನು ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ಅದಕ್ಕೆ ಖುಷಿ ಇದೆ. ಜನ್ನೇಸರ್ಗೆ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರತಿಯೊಬ್ಬರು ಯಾರ್ಯಾರು ನಾಯಿನ ಆಕ್ಸಿಡೆಂಟ್ ಮಾಡಿದ್ದಾರೆ, ಯಾರ್ಯಾರು ಗಾಡಿ ಓಡಿಸೋವಾಗ ಹೆಲ್ಮೆಟ್ ಹಾಕೊಳ್ಳಲ್ಲ ಮತ್ತು ಫೋನ್ ಮಾತಾಡ್ತಾರೆ, ಅವ್ರು ಪ್ರತಿಯೊಬ್ಬರು ನೋಡೋ ಪಿಕ್ಚರು. ಯಾಕಂದರೆ ಕರ್ಮ ರಿಟರ್ನ್ಸ್ ಅಂತಾರೆ. ಈ ಮೂವಿ ನೋಡಿದ್ರೆ ಗೂಸ್ ಬಂಪ್ಸ್ ಅಂತೂ ಬರೋದು ಮಾತ್ರ ಫಿಕ್ಸು. ಶಿವಣ್ಣ 11 ಅವತಾರ ಇಟ್ಟಿದ್ದಾರೆ. ಉಪೇಂದ್ರ ಅಣ್ಣ ಅಂತ ಮಾತ್ರ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟಾಗಿ ಇಕ್ಕಿದ್ದಾರೆ. ಅರ್ಜುನ್ ಜನ್ಯ ಅವರು ಫಸ್ಟಿಗೆ ಬ್ಲ್ಯಾಕ್ ಬಸ್ಟರ್ ಇಟ್ಟೊಡ್ಬಿಟ್ಟಿದ್ದಾರೆ. ಯಾವ ಟಾಲಿವುಡ್ಡು, ಹಾಲಿವುಡ್ಡು, ಬಾಲಿವುಡ್ ಯಾವ ವುಡ್ಡು ಇಲ್ಲ. ಮೊನ್ನೆ ನೋಡಲಿ ಸ್ಯಾಂಡಲ್ವುಡ್ಡು ಸಖತ್ತಾಗಿದೆ ಪಿಕ್ಚರು. ಪ್ರತಿಯೊಬ್ಬರು ನೋಡೋ ಪಿಕ್ಚರು. ಹಾಡು, ಫೈಟು ಈ ಥರದ್ದೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ಅದು ಯಾವುದೂ ಇಲ್ಲದೆ 2 ಅವರ್ 20 ನಿಮಿಷ ತಮ್ಮನ್ನು ಥಿಯೇಟರ್ಗೆ ಕೂರಿಸಂಥ ಬರೀ ಕತೆ ಅಥವಾ ವಿಭಿನ್ನತೆ ಮೂಡಿರುತ್ತೆ 45ನ. ಇಡೀ ಕನ್ನಡ ಇಂಡಸ್ಟ್ರಿ ಆಗಲಿ, ಕನ್ನಡದ ಜನತೆ ಅದರಲ್ಲಿರೋಂಥ ವಿಭಿನ್ನತೆನ ತುಂಬ ಇಷ್ಟಪಟ್ಟು ಅವರು ತುಂಬ ಪ್ರೀತಿಸಂಥ ನಮ್ಮ ಪ್ರೀತಿಯ ಶಿವರಾಜ್ ಕುಮಾರ್ ಅಣ್ಣ ಅವರು, ಉಪೇಂದ್ರ ಅವರು, ರಾಜ್ಬಿ ಶೆಟ್ಟಿ ಅವರನ್ನೆಲ್ಲ ತೆರೆ ಮೇಲೆ ನೋಡಿ ಸಂತೋಷ ಪಡ್ತಾರೆ. ಭಾಳ ಖುಷಿ ಆಗ್ತದೆ. ಸ್ಪೆಷಲಾಗಿ ಕೊನೆಯ 20 ನಿಮಿಷನ ಜನರು ತುಂಬ ಹಬ್ಬಿ ಅದನ್ನು ತುಂಬ ದೈವಿಕವಾಗಿ ಅದನ್ನು ರಿಸೀವ್ ಮಾಡಿಕೊಂಡ್ರೆ ನಾನು ಭಾಳ ಖುಷಿಯಾಗಿದೆ. ಸಿನಿಮಾ ನಾನು ಅವತ್ತಿಂದ ಹೇಳ್ತೇನೆ, ಇದು ನಾನು ಮಾಡಿದ ಸಿನಿಮಾ ಅಲ್ಲ, ಇದು ನನ್ನ ಕೈಯಲ್ಲಿ ಆ ದೈವಶಕ್ತಿನೇ ಮಾಡಿಸಿರೋದು. ನನಗೆ ಇಷ್ಟ ಆಗುತ್ತೆ ಅಷ್ಟು ಶ್ರದ್ಧೆಯಿಂದ 3.5 ವರ್ಷ ಕೆಲಸ ಮಾಡಿದ್ದೀನಿ. ಇನ್ಮೇಲೆ ಈ ಸಿನಿಮಾ ನಿಮ್ಮ ಮಡಿಲಲ್ಲಿದೆ. ಸರ್, ಇಂಡಿಯಾ ಅಂತಲೇ ದೇವರುಗಳ ನಾಡು. ಅದನ್ನು ಡಿಕೋಡ್ ಮಾಡೋದೇ ಭಾಳ ಕಷ್ಟ, ಅಂದರೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದನ್ನು ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡೋದಿಲ್ಲ, ತುಂಬ ದೊಡ್ಡ ಚಾಲೆಂಜ್ ಅದು. ಅದನ್ನು ತುಂಬ ಚೆನ್ನಾಗಿ ತೆರೆ ಮೇಲೆ ತಂದಿದ್ದೀರಿ. ಅದನ್ನು ನನಗೆ ಗರುಡ ಪುರಾಣದ ಏನು ಈ ಫಿಲ್ಮಲ್ಲಿ ಹೇಳಿದ್ದೀವಿ ಅದು ಖಂಡಿತವಾದ ಪ್ರತಿಯೊಬ್ಬರೂ ತಿಳ್ಕೊಳ್ಳೋಂಥ ವಿಷಯ. ಹಾಗಾಗಿ ಈ ಜನ್ರೇಷನಲ್ಲಿ ಸುಮಾರು ಜನ ಆ ಶಾಸ್ತ್ರಗಳೆಲ್ಲ ಮರ್ತೋಗಿದ್ದಾರೆ. ನಾನು ಕೂಡ ಮರ್ತೋಗಿದ್ದೆ. ನಾನು ನಮ್ಮ ಅಣ್ಣನ ಕಳ್ಕೊಂಡಾಗ ನಾನು ಈ ಶಾಸ್ತ್ರಗಳೆಲ್ಲ ನನ್ನ ಕೈಯಾರೆ ಮಾಡಿದ್ದು. ಆ ಶಾಸ್ತ್ರಗಳು ಎಷ್ಟು ಇಂಪಾರ್ಟೆಂಟು ಒಂದು ಆತ್ಮ ಟ್ರಾವೆಲಿಂಗಿಗೆ ಅನ್ನೋದು ನನಗೆ ನಮ್ಮ ಗುರುಗಳು ಹೇಳಿದ್ರು. ನಾನು ಅದನ್ನು ನಮ್ಮ ತಲೆಯಲ್ಲಿದ್ದಾಗ ಯಾಕಿದು ಯಾವತ್ತು ನಮ್ಮ ಜನತೆಗೆ ಎಲ್ಲ ಕಡೆ ರೀಚ್ ಆಗಿಲ್ಲ, ನನಗೆ ಗೊತ್ತಿರಲಿಲ್ಲ. ಯಾಕೆ ಇದನ್ನು ಸಿನಿಮಾ ಮೂಲಕ ಹೇಳಿದ್ರೆ ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಭಾರತದ ಸಂಸ್ಕೃತಿ ಇನ್ನೂ ಹೆಚ್ಚೆಚ್ಚಾಗಿ ಯೂತ್ಸ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಕಾರ್ಯಗಳಂದರೆ ಏನು, ಆ ಕಾರ್ಯದ ಮಹತ್ವಗಳಂದರೆ ಏನು. ಎಲ್ಲರೂ ಗರುಡ ಪುರಾಣ ಅಂದರೆ ಹೆದರ್ಕೊತಾರೆ. ಇದು ಹೆದರ್ಕೊಳ್ಳೋ ವಿಚಾರ ಅಲ್ವೇ ಅಲ್ಲ. ಗರುಡ ಪುರಾಣ ಅನ್ನೋದು ಪ್ರತಿಯೊಬ್ಬರು ವಿಷಯ ತಿಳ್ಕೊಂಡ್ರೆ ತಮ್ಮ ಆತ್ಮಾವಲೋಕನ ಮಾಡ್ಕೊಳ್ಬೋದು. ಹಾಗೂ ನಮ್ಮನ್ನ ಯಾರು ಅಗಲಿರ್ತಾರೆ ಅವರ ಪಯಣಕ್ಕೆ ನಾವು ಇಲ್ಲಿಂದಲೇ ಸಹಾಯ ಮಾಡೋಂಥ ಒಂದು ಶಾಸ್ತ್ರವೇ ಗರುಡ ಪುರಾಣ. ಆ ಗರುಡ ಪುರಾಣನ ನಿಮಗೆ ಸಿನಿಮಾದಲ್ಲಿ ತಂದಾಗ ತುಂಬ ಓವರ್ ಮಾಡಿದೆ, ಅದನ್ನು ಹೇಳಿ ಈ ಕಡೆ ಫ್ಯಾನ್ಸ್ನೂ ಇಷ್ಟಪಟ್ಟು ಅದರೊಳಗೆ ಕಥೆನೂ ಹೇಳಿ ಎಲ್ಲವನ್ನೂ ಪ್ರಯತ್ನ ಪಟ್ಟು ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಟ್ಟಿರೋದೆ 45. ದಯಮಾಡಿ ನೋಡಿ ಗರುಡ ಪುರಾಣನ ಹೆಚ್ಚಾಗಿ ಯೂತ್ಸ್ಗೆ, ಫ್ಯಾಮಿಲಿಗೆ ಗೊತ್ತಾಗಂತ. ಶಿವಣ್ಣ ಬನ್ನಿ.
ಅಲ್ಲ, ಖಂಡಿತ ಅದು ಪೈರಸಿ ಅನ್ನೋದು ಒಂದು ಕ್ಯಾನ್ಸರ್ ಇದ್ದಂಗೆ. ಅದನ್ನು ಬುಡ ಸಮೇತನೇ ಕಿತ್ತಾಕಬೇಕು. ಯಾಕಂದರೆ ಒಂದು ದೇಹಕ್ಕೆ ಹೆಂಗೆ ಅದು ಒಂದು ಚೂರು ಅಂಟ್ಕೊಂಡ್ರೆ ಇಡೀ ದೇಹನ ಕಿತ್ಕೊಂಡು ಹೋಗ್ಬಿಡುತ್ತೆ, ಹಾಗೆ ಪೈರಸಿ ಅನ್ನೋದು ಸ್ವಲ್ಪ ಅಂಟ್ಕೊಂಡ್ರೆ ಇಡೀ ಚಿತ್ರರಂಗನ ತಿನ್ಕೊಂಡ್ಬಿಡುತ್ತೆ. ಎಷ್ಟು ಜನರ ಶ್ರಮ, ಎಷ್ಟು ಜನರ ಕೆಲಸ ಇದೆ. ಆ ಪೈರಸಿ ಮಾಡೋರು ಇದರ ಬಗ್ಗೆ ಗಮನ ಹರಿಸ್ಬೇಕು. ಯಾಕಂದರೆ ಇದರಿಂದನೂ ಸಂಪಾದನೆ ಮಾಡ್ಬೋದು, ಕಷ್ಟಪಟ್ಟರು ಸಂಪಾದನೆ ಮಾಡ್ಬೋದು. ಎರಡು ದಾರಿ ಇರುತ್ತೆ, ಒಳ್ಳೆ ದಾರಿ ಅಥವಾ ಕೆಟ್ಟ ದಾರಿ. ನಮ್ಮ ಸಿನಿಮಾನೂ ಅದೇ ಹೇಳೋದು, ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೇದಾಗುತ್ತೆ. ದಯವಿಟ್ಟು ಒಳ್ಳೇದು ಮಾಡಿ. ಇವತ್ತು ಸಿಗೋ ಒಂದು ಅಲ್ಪ ಸ್ವಲ್ಪ ಖುಷಿಗೋಸ್ಕರ ಜೀವನದಲ್ಲಿ ಮುಂದೆ ದೊಡ್ಡ ದೊಡ್ಡ ತೊಂದರೆಗಳಿಗೆ ಒಳಗಾಗಬೇಡಿ, ಯಾರಿಗೂ ತೊಂದರೆ ಕೊಡಬೇಡಿ, ಖುಷಿಯಾಗಿಟ್ಟು. ಓಕೆ ಸರ್, 45 ಫಿಲ್ಮ್, ಅದರಲ್ಲೂ ಕೂಡ ಈ ಡಿಸೆಂಬರ್ ಧಮಾಕ ಅಂತಲೇ ಹೇಳ್ಬೋದು. ಸ್ಯಾಂಡಲ್ವುಡ್ನಲ್ಲಿ 45 ಆಗಿರಲಿ, ಮಾರ್ಕ್ ಆಗಿರಲಿ, ಡೆವಿಲ್ ಆಗಿರಲಿ, ಎಲ್ಲ ಫಿಲ್ಮ್ ಕೂಡ ರಿಲೀಸ್ ಆಗ್ತಾ ಇದೆ. ಎಲ್ಲದಕ್ಕೂ ಕೂಡ ಏನು ಹೇಳ್ತೀರಾ? ಎಲ್ಲದಕ್ಕೂ ಆಲ್ ದ ಬೆಸ್ಟ್. ಎಲ್ಲ ಕನ್ನಡ ಸಿನಿಮಾಗಳೇ, ಎಲ್ಲರೂ ಕಷ್ಟಪಟ್ಟೆ ಸಿನಿಮಾ ಮಾಡೋದು ಯಾವುದು ಅಷ್ಟು ಈಸಿ ಆಗಲ್ಲ. ನಾವೆಲ್ಲ ನೋಡೋದು 2.5 ಅವರ್ ಸಿನಿಮಾ, ಅವೆಲ್ಲ 1.5 ವರ್ಷ 2 ವರ್ಷ, ನಾವು 3.5 ವರ್ಷ ಕೆಲಸ ಮಾಡಿರೋದು. ಸೊ ಇಲ್ಲಿ ಕೂತ್ಕೊಂಡು ಆ ಸಿನಿಮಾ ಹಿಂಗೆ, ಈ ಸಿನಿಮಾ ಹಂಗೆ ಅಂತ ಮಾತಾಡೋದು ಭಾಳ ತಪ್ಪಾಗುತ್ತೆ. ಎಲ್ಲರೂ ಶ್ರಮಕ್ಕೆ ನಾವು ವ್ಯಾಲ್ಯೂ ಕೊಡಬೇಕು. ಆ ಸಿನಿಮಾಗಳನ್ನ ಅವ್ರವ್ರ ಅಭಿಮಾನಿಗಳು, ಸಿನಿಮಾ ಆಡಿಯನ್ಸು ನೋಡ್ತಾರೆ, ಅವರೆಲ್ಲ ಆಶೀರ್ವಾದ ಮಾಡ್ತಾರೆ. ಯಾರೋ ಅಲ್ಪ ಸ್ವಲ್ಪ ಜನ ಅದರಲ್ಲಿ ವಿಷ ಹಿಂಡಕ್ಕೆ ಟ್ರೈ ಮಾಡ್ತಾರೆ. ನಮ್ಮಲ್ಲಿ ಆ ಥರ ಯಾವುದೂ ಇಲ್ಲ. ಎಲ್ಲ ಸಿನಿಮಾಗೂ ನಾವೆಲ್ಲ ಒಂದೇ ಕುಟುಂಬ. ಭಾಳ ಖುಷಿ ಆಗ್ತದೆ.